ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು 2 ಸ್ಟೆಪ್ನಲ್ಲಿ ಹಾಕುವಂತಹ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬಿಗಿನರ್ಸ್ ಯಾರಾದ್ರೂ ಸಹ ಹಾಕ್ಬೋದು. ಆಗಲಿ ಇತ್ತೀಚೆಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ತುಂಬ ಈಸಿಯಾಗಿ ಅಂಥ ಕುಚ್ಚು ಡಿಸೈನ್ ಇದು. ಇಲ್ಲಿ ಬಂದು ನಾನು ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ನೋಡಿ, 2 ಸರಿ ಲಾಕ್ ಆದಮೇಲೆ 5 ಚೈನ್ ಹಾಕಿ ಲಾಕ್ ಆಯಿತು. ಲಾಕ್ ಆದಮೇಲೆ ಅದು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನಾನು. ಸಿಂಗಲ್ ಕ್ರೋಶೆಟ್ ಬೇಡ, ಹಾಗೆಯೇ 2 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. 3 ಚೈನ್ ಆದರೂ ಹಾಕಿ, ಇಲ್ಲಿ 4 ಚೈನ್ ಆದರೂ ಹಾಕ್ಬೋದು. ಫಸ್ಟಿಗೆ 5 ಚೈನ್ ಹಾಕಿರೋದು ಕುಚ್ಚು ಬರೋ ಜಾಗದಲ್ಲಿ. ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಪರ್ಲು, ಒಂದು ರಿಂಗ್ ಬೀಡ್ ತೊಗೊಳ್ತಾ ಇದ್ದೀನಿ ನಾನು. ದಾರದಲ್ಲಿ ಪೋಣಿಸ್ಕೊಂಡ್ಬಿಟ್ಟು ಬೀಡ್ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೋ ಈ ರಿಂಗ್ ಬೀಡು ಪರ್ಲ್ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಇಲ್ಲಿ ನಾನು ಫಸ್ಟಿಗೆ ಹೇಳಿದ್ನಲ್ಲ, ಬೇಕಂದರೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ 3 ಚೈನ್ ಹಾಕ್ಬೋದು. 3 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಮತ್ತೆ 5 ಚೈನ್ ಹಾಕ್ತೀನಿ. 1 2 3 4 5 5 ಚೈನ್ ಮತ್ತು ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ತೀನಿ. ಇವಾಗ 3 ಚೈನ್ ಹಾಕಿಬಿಟ್ಟು ಆಮೇಲೆ ಒಂದು ರಿಂಗ್ ಬೀಡು, ಒಂದು ಪರ್ಲ್ ತೊಗೊಳ್ತಾ ಇದ್ದೀನಿ. ನಿಮಗೆ ಪರ್ಲ್ ಇಲ್ಲ ಅಂದರೆ ಅದರೊಳಗಡೆಗೆ ಮಾಮೂಲಿ ಸರ್ಕಲ್ ಬೀಡನ್ನ ತೊಗೋಬೋದು ನೀವು, ಗೋಲ್ಡ್ ಬೀಡು. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡು ಪರ್ಲ್ ಎರಡನ್ನೂ ದಾರದಲ್ಲಿ ಪೋಣಿಸ್ಕೊಂಡು ಈಗ ಲಾಕ್ ಮಾಡಬೇಕು. ಬೀಡ್ ಲಾಕ್ನ ಕ್ಲೀನಾಗಿ ಎಲ್ಲ ದಾರಗಳು ಬರೋ ಥರ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಕ್ಲೀನಾಗಿ ಎಲ್ಲ ದಾರ ಬಂದಮೇಲೆ ಒಂದು ಲಾಕ್ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕಬೇಕು, ಲಾಕ್ ಮಾಡಬೇಕು, ಮತ್ತು 5 ಚೈನ್ ಹಾಕಬೇಕು, ಲಾಕ್ ಮಾಡಬೇಕು. ಹಾಗೆ ಕಂಟಿನ್ಯೂ ಮಾಡೋದಾದರೆ ನೆಕ್ಸ್ಟ್ ಮತ್ತೆ 3 ಚೈನು ಮತ್ತು ಒಂದು ಬೀಡು ಅದೇ ಥರನೇ ಕಂಪ್ಲೀಟಾಗಿ ಮಾಡ್ಕೊಳ್ಬೇಕು. 1 2 3 ನೋಡಿ, 3 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಅದಾದ ನಂತರ 5 ಚೈನ್. ಅದಾದಮೇಲೆ ನೀವು ಮತ್ತೆ ಸ್ಯಾರಿ ಕಂಟಿನ್ಯೂ ಮಾಡುವಾಗ, ನಾನು 2 ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ. ಕಂಟಿನ್ಯೂ ಮಾಡುವಾಗ ನೀವು ಮತ್ತೆ 5 ಚೈನ್ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಬೀಡ್ ಹಾಕಿ ಮತ್ತು ಅದೇ ಥರನೇ ಸೀಕ್ವೆನ್ಸ್ ಇಲ್ಲಿ ಯಾವ ಥರ ಮಾಡಿದ್ವಲ್ಲ ಅದೇ ಥರನೇ ಮಾಡ್ಕೊಂಡು ಹೋಗಬೇಕು. ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಬೇಕು. ಮಾಡಿಬಿಟ್ಟು ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ಇವಾಗ ಕರೆಕ್ಟಾಗಿ. ಇನ್ನೊಂದು ಸರಿ 5 ಚೈನು ಫಸ್ಟಿಗೆ 5 ಚೈನು, ಲಾಕ್, 3 ಚೈನು, ಬೀಡು ಮತ್ತು ಸರ್ಕಲ್ ಬೀಡು, 3 ಚೈನು, 5 ಚೈನು, 3 ಚೈನು, ಬೀಡು ಮತ್ತು 3 ಚೈನ್, 5 ಚೈನ್. ಲಾಸ್ಟಿಗೆ ಆ ಥರ 5 ಚೈನ್ ಹಾಕಿದ್ನ ಫಸ್ಟಿಗೆ ಅದೇ ಥರ 5 ಚೈನ್ ಹಾಕಿ ಮತ್ತು ಲಾಸ್ಟಿಗೆ ಒಂದೆರಡು ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ನಮ್ಮ ಕಡೆಗೆ ಎಳ್ಕೊಂಡು ಬಿಡಬೇಕು. ಇದಾದ ನಂತರ ಇವಾಗ ಸೆಕೆಂಡ್ ಸ್ಟೆಪ್ನಲ್ಲೇ ಫುಲ್ಲು ಗ್ರ್ಯಾಂಡಾಗಿರೋಂಥ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಇವಾಗ ಲಾಕ್ ಮಾಡಿರೋ ಜಾಗದಲ್ಲೇ ಲಾಕ್ ಮಾಡ್ತೀನಿ. ಈ 5 ಚೈನ್ ಇತ್ತಲ್ಲ, ಅದ್ರ ಒಳಗಡೆ ಹೋಗಿ ದಾರ ತಂದು ಒಂದು ಸರಿ ಲಾಕ್ ಮಾಡಿಬಿಟ್ಟು 5 ಚೈನ್ ಇರೋ ಕಡೆಗೆ 5 ಚೈನೇ ಹಾಕಿ, ಅಥವಾ ತುಂಬ ಲೂಸ್ ಅನಿಸಿದರೆ 4 ಚೈನ್ ಹಾಕಿನೂ ಸಹ ಲಾಕ್ ಮಾಡ್ಬೋದು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಇವಾಗ ನೋಡಿ, ಈ 3 ಚೈನ್ ಇದೆಯಲ್ಲ, ಅದರೊಳಗಡೆಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ಥರ ಸೂಜಿ ಮೇಲೆ ದಾರ ತೊಗೊಂಡು ಹಾಕ್ಬೋದು. ನಾನಿಲ್ಲಿ 3 ಚೈನ್ ಒಳಗಡೆಗೆ ಒಂದು ಲಾಕ್ ಹಾಕ್ತಾಯಿದ್ದೀನಿ. ಲಾಕ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಒಂದು ಕಂಬ ಹಾಕಿದ್ದೀನಿ. ಕಂಬ ಹಾಕಿದ ಇವಾಗ ಈ ಥರ ಕಾಣುತ್ತೆ ನೋಡಿ. ಬ್ಯಾಕ್ ಸೈಡ್ ಹೋಗ್ಬಿಟ್ಟಿತ್ತು ವಿಡಿಯೋ, ಹಾಗಾಗಿ ನಾನು ಮತ್ತೆ ಫಸ್ಟಿಂದ ತೋರಿಸ್ತೀನಿ. ಈ ರಿಂಗ್ ಬೀಡ್ ಒಳಗಡೆಗೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಹೋಗಿ ಮತ್ತು ಅಲ್ಲಿಂದ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕಿದ ಮೇಲೆ ಈಗ
ಎರಡು ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಕಂಬದ ಹಿಂದ್ಗಡೆ ಬ್ಯಾಕ್ ಇದೆಯಲ್ಲ ಅಲ್ಲಿ ಹೋಗಿ ದಾರ ತರಬೇಕು. ಹಾಗೆಯೇ ಕೈನಲ್ಲಿ ಹ್ಯಾಂಡಲ್ ಮಾಡಿಕೊಂಡು ನಿಧಾನಕ್ಕೆ ಹಾಗೆ ಹಿಡ್ಕೊಂಡಿರಬೇಕು. ಟೋಟಲಾಗಿ ಈ ಥರ ಇಲ್ಲಿ 5 ಟೈಮ್ಸ್ ಮಾಡಬೇಕು ನಾವು. ಪಫಿ ಡಿಸೈನ್ ಬರುತ್ತೆ. 5 ಟೈಮ್ಸು ಇದೇ ಥರನೇ ಮಾಡಿಬಿಟ್ಟು ಇವಾಗ ನೋಡಿ 5 ಆಗಿದೆ. ಸೂಜಿಯಿಂದ ದಾರನ ಎಳ್ಕೊಂಡು ಅದರೊಳಗಡೆಯಿಂದ ಎಳ್ಕೊಂಡು ಹೊರಗೆ ಬರಬೇಕು. ಈ ಥರ ಆಗುತ್ತೆ. ಬಂದಮೇಲೆ ಒಂದು ಲಾಕ್. ನೀವು ಬೇಕು ಅಂದರೆ ಇಲ್ಲಿ ನೀವೊಂದು ಬೀಡ್ ಹಾಕ್ಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ತೊಗೋಬೋದು. ಬಟ್ ನಾನು ಬೀಡ್ ಬೇಡ, ಕಡಿಮೆ ಯೂಸ್ ಮಾಡಿ ಅನ್ನೋರಿಗೆ ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ ಮತ್ತೆ 2 ಕಂಬ ಹಾಕಿದ್ಮೇಲೆ 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. ಕಂಬದ ಹಿಂದ್ಗಡೆ ಹೋಗಿ ದಾರ ತರಬೇಕು. ಹಾಗೆಯೇ ಆ ಸೂಜಿ ಮೇಲೆ ಅದೇ ಕ್ರೋಶ ಮೇಲೆ ಹಂಗೆ ಕ್ಲೀನಾಗಿ ಇಟ್ಕೋಬೇಕು. ಆ ದಾರನ ಟೈಟಾಗಿ ಇಟ್ಕೊಂಡು 5 ಟೈಮ್ಸ್ ಇದೇ ಥರನೇ ಇಟ್ಕೊಂಡು ಈಗ ಸೂಜಿಯಿಂದ ದಾರನ ಎಳ್ಕೊಂಡು ಬರಬೇಕು. ಬಂದು ಒಂದು ಲಾಕ್ ಮಾಡಬೇಕು. ಇವಾಗ 2 ಪಫಿ ಡಿಸೈನ್ ಆಯ್ತಲ್ಲ, ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಮತ್ತು ಹಾಗೇ ಸೇಮ್ ಅದೇ ಥರನೇ ಇಲ್ಲಿ ನಾವು ಮತ್ತೆ ಪಫಿ ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. ನೀವು 5 ಸರಿ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. 6 ಟೈಮ್ಸ್ ಬೇಡ, 4 ಟೈಮ್ಸು ಬೇಡ, 5 ಟೈಮ್ಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ಯಾಕಂದರೆ ಇದು ಎಲ್ಲರಿಗೂ ಸಾಮಾನ್ಯವಾಗಿ ಬರುವಂಥದ್ದೇ, ಹಾಗಾಗಿ ಫಾಸ್ಟ್ ಮಾಡಿ ತೋರಿಸಿದ್ದೀನಿ. ಇದನ್ನು ಕಂಪ್ಲೀಟ್ ಮಾಡ್ತೀನಿ ನಾನು ಇವಾಗ. ಇಲ್ಲಿ ನೋಡಿ ಕಂಪ್ಲೀಟಾಗಿ 1 2 3 4 5 6 ಪಫಿ ಡಿಸೈನ್ಸ್ ಬಂದಿದೆ. ಇಲ್ಲಿ ಏನು ಲಾಕ್ ಇದೆಯಲ್ಲ, ಲಾಕ್ ಪಕ್ಕದಲ್ಲಿ ನೋಡಿ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನ್ ಒಳಗಡೆಗೆ ಈ ಆರ್ಚ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿದ್ವಲ್ಲ, 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದರೊಳಗಡೆಗೂ ಲಾಕ್ ಮಾಡಿಬಿಟ್ಟು 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿ. ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೇಳೋದು ಅಕಸ್ಮಾತ್ ಕೇಳಿಲ್ಲ ಅಂದರೆ ನಾನು ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ಥರನೇ ನೀವು ಹಾಕ್ಕೊಂಡು ಹೋದ್ರೂ ಸಹ ನೀಟಾಗಿ ಹಾಕ್ಬೋದು. ಬಿಗಿನರ್ಸ್ ಇದನ್ನು ತುಂಬ ಈಸಿಯಾಗಿ ಹಾಕೋಂಥ ಡಿಸೈನು. ಇವಾಗ ಆಲ್ಮೋಸ್ಟ್ ಎಲ್ಲರೂ ಕಲ್ತಿರ್ತಾರೆ, ಹಾಗಾಗಿ ಕಲಿಯೋರು ಸಹ ಇದನ್ನು ಹಾಕ್ಕೊಂಡು ಹೋಗ್ಬೋದು ತುಂಬ ಈಸಿಯಾಗಿ. ನೋಡಿ 5 ಟೈಮ್ಸ್ ಆದಮೇಲೆ ಇವಾಗ ಸೂಜಿಯಿಂದ ದಾರನ ಈ ಥರ ಎಳ್ಕೊಂಡು ಬಂದುಬಿಟ್ಟು ಒಂದು ಲಾಕ್. ಇದೇ ಥರನೇ ಇಲ್ಲೂ ಸಹ ನಾನು 6 ಪಫಿ ಡಿಸೈನ್ನ ಹಾಕಿಬಿಟ್ಟು ತೋರಿಸ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಬೇಕಂದರೆ ನೀವು ಇಲ್ಲೇನಾದರೂ ಬೀಡ್ಸ್ ಹಾಕಿದರೆ 5 ಪಫಿ ಡಿಸೈನ್ಸ್ ಬರುತ್ತೆ, ಯಾಕಂದರೆ ಮಧ್ಯದಲ್ಲಿ ಬೀಡ್ಸ್ ಬರೋದ್ರಿಂದ ಒಂದು ಪಫಿ ಡಿಸೈನು ಕಮ್ಮಿ ಆಗುತ್ತೆ. ಇವಾಗ 3 ಚೈನ್ ಇರೋ ಕಡೆಗೆ ಈ ಆರ್ಚ್ನ ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಬಟ್ಟೆಗೆ, ಅದ್ರ ಮೇಲೆ ಒಂದ್ಸರಿ ಲಾಕ್ ಮಾಡಿ 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕಿ ಮತ್ತೆ ಡೈರೆಕ್ಟಾಗಿ ಬಟ್ಟೆಗೆ ಬೇಡ ಲಾಕ್ ಮೇಲೆ ಲಾಕ್ ಮಾಡಬೇಕು. ಯಾವಾಗಲೂ ಲಾಕ್ ಮಾಡಿ ಎಕ್ಸ್ಟ್ರಾ 1-2 ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ. ಮಾಡಿಬಿಟ್ಟು ಇವಾಗ ಇಲ್ಲಿ ಏನು 5 ಚೈನ್ ಹಾಕಿದ್ವಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೀವು ಈ ಆರ್ಚ್ ತುಂಬ ಸಿಂಪಲ್ ಅನ್ನಿಸ್ತಾ ಇದೆ ಅಂತ ಅನಿಸಿದರೆ ಅಕಸ್ಮಾತು ನೀವು ಇಲ್ಲಿ ಬಾಲ್ ಚೈನು, ಸ್ಟೋನ್ ಚೈನು ಸಹ ನೀವು ಏನಲ್ಲಿ ಪಫಿ ಡಿಸೈನ್ ಕೆಳಗಡೆಗೆ ಕಂಬ ಹಾಕಿದ್ದು ದಾರ ಇದೆಯಲ್ಲ, ಅಂದರೆ ಆ ರಿಂಗ್ ಬೀಡ್ ಮೇಲೆ ಕರೆಕ್ಟಾಗಿ ಅಲ್ಲಿ ನೀವು ಹಾಕಿ ಕೊಡ್ಬೋದು. ಆ ಥರನೂ ಮಾಡ್ಬೋದು. 137 ತುಂಬ ಚಿಕ್ಕದು ಪುಟಾಣಿ ಆರ್ಚ್ ಆಗಿರೋದ್ರಿಂದ ಚಿಕ್ಕದಾಗಿರೋಂಥ ಬೇಬಿ ಕುಚ್ಚು ಕಟ್ಟಿದ್ದೀನಿ. ನೀವು ಇದೇ ಥರನೇ ಬೇಬಿ ಕುಚ್ಚು ಕಟ್ಬೋದು. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ಬೀಡ್ಸು ಮತ್ತು ಸ್ಟೋನ್ ಚೈನು ಎಲ್ಲ ಯೂಸ್ ಮಾಡಿದರೆ ಒಂದು 450 ತೊಗೊಳ್ಳಿ. ಈ ಥರನೇ ಸಿಂಪಲಾಗಿ ಹಾಕೋದಾದರೆ 350 ತೊಗೋಬೋದು. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ಒಂದು 350 ಅಷ್ಟು ಚಾರ್ಜ್ ಮಾಡಿ ಈ ಡಿಸೈನ್ನ ಹಾಕ್ಕೊಡ್ಬೋದು. 350ಇಂದ 400ವರೆಗೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಡಿಸೈನ್ ಇಷ್ಟ ಆಗಿದರೆ, ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.